ಮತ್ತೆ ನಮ್ಮ JDS ಪಕ್ಷದ ವತಿಯಿಂದ ಇಲ್ಲಿ ಕುಮಟಾ ಘಟಕ ಗ್ರಾಮೀಣ ಮತ್ತು ನಗರದವರು ಸೇರಿ ನಾವು ಬಂದಿದ್ದೀವಿ. CJD ನಮ್ಮ ತಾಲೂಕು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರಾದ ಬಲಿಂದ್ರಗೌಡರು ಮತ್ತೆಲ್ಲ ಪ್ರಮುಖರು ಒಂದಿಷ್ಟು ಪ್ರಮುಖವಾಗಿ ಕೆಲವೊಂದು ಚರ್ಚೆ ಮಾಡೋದಕ್ಕೆ ಹೆಸ್ಕಾಂ ಬಂದಿದ್ದೀವಿ. AW ಅವರು ಮತ್ತು ಅವರೆಲ್ಲ ಸಿಬ್ಬಂದಿಗಳು ಇದ್ದಾರೆ. ನಾವು ಗಮನ ಹರಿಸ್ತಿರೋದೇನು ಅಂದರೆ, ಗ್ರಾಮೀಣ ಭಾಗದಲ್ಲಿ ಮತ್ತು ಟೌನಲ್ಲೂ ಕೂಡ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಕರೆಂಟ್ ಫೇಲ್ಯೂರ್ ಭಾಳ ಆಗ್ತಾಯಿದೆ. ಅದರಲ್ಲೂ ನಾವು ಗಮನಿಸಿದಂಗೆ ಮಳೆಗಾಲ ಪೂರ್ವದಲ್ಲಿ ಮೊದಲು ಏನು ರಿಪೇರಿ ಮಾಡ್ತಿದ್ರು, ಬರ್ಸಾತ್ ರಿಪೇರಿ ಅಂತ ಮೇಂಟೆನೆನ್ಸ್ ಹಾಕಿ ಒಂದಿಷ್ಟು ಎಕ್ಸ್ಟ್ರಾ ಸಿಬ್ಬಂದಿ ತಗೊಂಡು ಲೇಬರ್ಸ್ ತಗೊಂಡು ಟ್ರೀ ಕಟ್ಟಿಂಗ್ ಅಂದರೆ ಏನು ಲೈನ್ಗೆ ಕ್ಲಿಯರ್ ಮಾಡುವಂಥದ್ದು ಸ್ವಾಭಾವಿಕವಾಗಿ ನೋಡ್ತೀವಿ. ದುರದೃಷ್ಟ ಈ ಬಾರಿ ಅದು ಯಾವುದೂ ಕಾಣ್ತಾ ಇಲ್ಲ. ಈ ಒಂದೆರಡು ವರ್ಷದಲ್ಲೂ ಅದು ಕಾಣ್ತಾ ಇಲ್ಲ. ನಾನು ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವ್ರ ಮುಖಾಂತರ ಮನವಿ ಮಾಡೋದು, ಇದು ಗ್ರಾಮೀಣ ಪ್ರದೇಶ, ಇದು ಅರಣ್ಯ ಪ್ರದೇಶ. ಇದಕ್ಕೆ ನೀವು ಮಳೆಗಾಲ ಸಂದರ್ಭದಲ್ಲಿ ವಿಶೇಷ ಸಿಬ್ಬಂದಿಗಳನ್ನು ಹಾಕೊಂಡು ಅದನ್ನು ಲೈನ್ ಕ್ಲಿಯರ್ ಮಾಡದೇ ಇದ್ದರೆ ನೀವು ಯಾವ ಕಾರಣಕ್ಕೂ ಈ ಭಾಗದಲ್ಲಿ ಕರೆಂಟ್ ಕೊಡೋದಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ JDS ಪಕ್ಷದ ಒತ್ತಾಯ, ನೀವು ಮಾಡಬೇಕು. ನಾವು ಇಲ್ಲ ಅಂದರೆ ಇದು ರೀಸ್ಟೋರ್ ಮಾಡಬೇಕು. ಮತ್ತು ನಾನು ಮುಖ್ಯಮಂತ್ರಿಗೂ ಎಲ್ಲರ ಪರವಾಗಿ ಮನವಿಯನ್ನು ಸಲ್ಲಿಸ್ತೇನೆ. ತಕ್ಷಣ ಒಂದಿಷ್ಟು ಸಿಬ್ಬಂದಿ, ಎಕ್ಸ್ಟ್ರಾ ಸಿಬ್ಬಂದಿ ಹಾಕಿಸಿ ಇಲ್ಲಿ ಲೈನ್ ಕ್ಲಿಯರ್ ಮಾಡುವ ವ್ಯವಸ್ಥೆ ಮಾಡಬೇಕು. ಗ್ರಾಮೀಣ ಭಾಗದಲ್ಲಿ ಅತ್ಯಂತ ತೊಂದರೆ ಆಗ್ತಿದೆ ಜನರಿಗೆ. ಲೈಫ್ ಲೈನ್ ಆಗಿದೆ ಕರೆಂಟು. ಇವತ್ತು ಕರೆಂಟ್ ಇಲ್ಲ ಅಂದರೆ ಮೊಬೈಲ್ ಚಾರ್ಜ್ ಆಗೋದಿಲ್ಲ. ಮೊಬೈಲ್ ಚಾರ್ಜ್ ಆಗೋದಿಲ್ಲ ಅಂದರೆ ಅವ್ರು ಔಟ್ ಆಫ್ ವರ್ಲ್ಡ್, ಅವ್ರಿಗೆಲ್ಲೂ ಏನು ಸಂಪರ್ಕ ಮಾಡೋದಕ್ಕೂ ಆಗೋದಿಲ್ಲ. ಅಂಥ ಒಂದು ಸಂದರ್ಭ ಇದ್ದ ಕಾರಣ, ಕರೆಂಟ್ ಅತ್ಯವಶ್ಯ ಇರೋದ್ರ ಕಾರಣ ಇದನ್ನು ರಿಸ್ಟೋರ್ ಮಾಡಿ ಕರೆಕ್ಟಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಮುಖ್ಯಮಂತ್ರಿಗಳಿಗೆ ಇಲ್ಲಿಯ AW ಹೆಸ್ಕಾಂ ಮುಖಾಂತರ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ. ನಾವೇನಾದರೂ ಈ ಮನವಿಗೆ ಅವ್ರು ಸ್ಪಂದಿಸ್ತಾ ಇದ್ದರೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷದ ಸೋಷಿಯಲ್ ಮೀಡಿಯಾದಿಂದ ಎಲ್ಲೆಲ್ಲಿ ನಾವು ನೋಡ್ತಾ ಇದ್ದೀವಿ, ದಿನವಿಡೀ ನೋಡ್ತಾ ಇದ್ದೀವಿ, ಎಲ್ಲೆಲ್ಲಿ ಗಿಡ ಮರಗಳು ಹತ್ತಿರ ಇದೆ, ಕಂಬದ ಹತ್ರ ಇದೆ, ಅದು ತೊಂದರೆ ಲೈನ್ನಲ್ಲಿ ಬಿದ್ದು ಅಂದ್ಕೊಂಡಿರ್ತದೆ ಅಥವಾ ಬಳ್ಳಿಯ ಲೈನ್ಗೆ ಹತ್ತಿಬಿಟ್ಟಿರ್ತದೆ, ಅಂಥದ್ದು ವಿತ್ ಲೊಕೇಶನ್ನು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ. ಇದು ನಮ್ಮ ಸರ್ಕಾರದ ಅವಾಂತರ ಅಂತ ಹೇಳೋದಕ್ಕೆ ಅಭ್ಯಯನ ಮಾಡ್ತೀವಿ. ಅದು ಆಗದಿದ್ದಂಗೆ ನೋಡ್ಕೋಬೇಕಂದ್ರೆ ಸರ್ಕಾರ ಎಚ್ಚೆತ್ಕೊಬೇಕು. ಮತ್ತು ನಾನು ವಿಶೇಷವಾಗಿ ಕುಮಟಾ ಹೆಸ್ಕಾಂ ಬಗ್ಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲಿ ಇಲ್ಲಿರುವ ಎಲ್ಲ ನಮ್ಮ ಲೈನ್ಮ್ಯಾನ್ಗಳು, ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ನಾನು ಕಳೆದ ಬಾರಿನೂ ನೋಡಿದ್ದೆ, ಅವ್ರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಕಾಲೆಲ್ಲ ಕೊಳ್ತೋಗ್ಬಿಟ್ಟಿತ್ತು. ಅಂತ ಅಷ್ಟೊಂದು ಕೆಲಸವನ್ನು ಮಾಡಿ ರಿಸ್ಟೋರ್ ಮಾಡಿದಂಥ ನಾವು ನೋಡಿದ್ದೀವಿ. ಆದರೆ ಇದ್ದ ಸಿಬ್ಬಂದಿಯಿಂದ ಅದು ಆಗ್ತಾ ಇಲ್ಲ. ಯಾಕಂದರೆ ಇವ್ರು ನೆಟ್ಟಿಗೆ ಎಷ್ಟು ಸಿಬ್ಬಂದಿ ಇರಬೇಕು ಅಷ್ಟು ಇಲ್ಲವೇ ಇಲ್ಲ, ಎಕ್ಸ್ಟ್ರಾ ತಗೋಬೇಕು. ಅದು ಇದ್ದ ಸಿಬ್ಬಂದಿನೂ ಇಲ್ಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಕಾಳಜಿ ವಹಿಸಿ ಜನಸಾಮಾನ್ಯರಿಗೆ ತೊಂದರೆ ಆಗದಿದ್ದಂಗೆ ಕರೆಂಟ್ ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಹೆಸ್ಕಾಂ ಮುಖಾಂತರ ಮನವಿಯನ್ನು ಸಲ್ಲಿಸ್ತೀವಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.